येथील हिंदू कार्यकर्ते सुभाष शेट्टी यांची हत्या करण्यात आल्याचा निषेध करत शनिवारी भाजप कार्यकर्त्यांनी चन्नम्मा चौकात आंदोलन करून सरकार विरोधात संताप व्यक्त केला। राज्यात काँग्रेस सरकार आल्यापासून हिंदू कार्यकर्त्यांवर हत्या होणे ही निषेधार्ह बाब आहे। चिकमंगळूर येथील जनबीड परिसरामध्ये सुभाष शेट्टी यांची अमानुष हत्या करण्यात आलेली असून यामुळे हिंदूंमध्ये भीतीचं वातावरण निर्माण झालंय असे त्यांनी सांगितले। ಸುಹಾಸ್ ಹತ್ಯೆ ಏನಾಗಿದೆಲ್ಲ ಇದು ಖಂಡನೀಯ। ಯಾಕೆ ಕಾಂಗ್ರೆಸ್ ಯಾವಾಗ ಸತ್ತೆನಲ್ಲಿ ಬರ್ತೈತೆ, ಯಾವಾಗ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಯಾಕೆ ಹತ್ಯೆ ಆಗ್ತೈತೆ ಅಂತ ಪ್ರಶ್ನೆ ಇದೆ। ಇನ್ನೊಂದೇನಿದೆ ಅಂದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ NIA ತನಿಖೆಗೆ ಒತ್ತಾಯ ಮಾಡ್ತೀವಿ ಹಾಗೂ ಸಿದ್ದರಾಮಯ್ಯಗೆ ಸ್ವಲ್ಪ ಮುಸ್ಲಿಂ ಅವರ ಬಗ್ಗೆ ಏನು ಓಲೈಕೆ ಮಾಡ್ತಾ ಇದ್ದಾರಲ್ಲ ಅದನ್ನ ನಿಲ್ಲಿಸಬೇಕಂತ ಕೋರ್ತೀನಿ। ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಹಿಂದೂ ಎಚ್ಚರಿಕೊಂಡ್ರೆ ನಿಮಗೆ ಬಹಳ ಕೆಟ್ಟ ಪರಿಸ್ಥಿತಿ ಬರ್ತೈತೆ ಅಂತ ಹೇಳಿಕ್ ಬಯಸ್ತೀನಿ। ಪರಿಸ್ಥಿತಿ ಅಂದ್ರೆ ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ ಆ ಸಂದರ್ಭದಲ್ಲಿ ಹಿಂದೂಗಳ ಮಾರಣ ಹೋಮವನ್ನ ಮಾಡ್ತಾ ಇದ್ದಾರೆ। ಕಳೆದ ಬಾರಿ ಅವ್ರ ಹಿಂದಿನ ಅವಧಿಯಲ್ಲಿ ನೋಡಿದಾಗ 30ಕ್ಕಿಂತ ಹೆಚ್ಚು ಹಿಂದೂ ಕಾರ್ಯಕರ್ತರ ಮರಣಗಳಾಗಿತ್ತು। ಈಗಲೂ ಕೂಡ ಹಲವಾರು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ। ಹಿಂದೂ ಕಾರ್ಯಕರ್ತರ ಬರ್ಬರ ಹತ್ಯೆಗಳನ್ನ ಹಾಡು ಹಗಲೇ ರೋಡ್ಗಳಲ್ಲಿ ಮಾಡ್ತಾ ಇರತಕ್ಕಂಥ ನಾವೆಲ್ಲ ನೋಡಿದ್ದೇವೆ। ಕಳೆದ ಬಾರಿ ಮಾಧ್ಯಮದ ತಾವೆಲ್ಲ ತೋರಿಸಿದ್ರು ಕೂಡ ನಾವು ಮಾನ್ಯ ಸಿದ್ದರಾಮಯ್ಯನವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ನಿಮ್ಮ ಸರ್ಕಾರ ಸತ್ತೋಗಿದೆ ರಾಜ್ಯದಲ್ಲಿ, ದಯವಿಟ್ಟು ಈ ಸರ್ಕಾರದಿಂದ ಎಚ್ಚೆತ್ತುಕೊಂಡು ಬರಲಿರುವ ದಿನಗಳಲ್ಲಿ ಈ ರೀತಿ ಯಾವುದೇ ಅಹಿಂಸಾತ್ಮಕ ಘಟನೆಗಳು ಆಗದೆ ಇರುವಂತೆ ನೋಡ್ಕೊಳ್ಬೇಕು, ಹಿಂಸಾತ್ಮಕ ಘಟನೆಗಳು ಆಗದೆ ಇರುವಂತೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ। ಯಾಕೆ ಅಂತಂದ್ರೆ ಒಂದು ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಈ ಒಂದು ಕಾರ್ಯಕರ್ತನ ಬಗ್ಗೆ ಒಬ್ಬರು ರಿವೇಜ್ ತಗೋತಂತ ಹಾಕಿದಂತ ಸಂದರ್ಭದಲ್ಲೂ ಕೂಡ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಸಂಪೂರ್ಣವಾಗಿ ತನ್ನ ನಿರ್ಲಕ್ಷ್ಯವನ್ನು ವಹಿಸಿದೆ ಮತ್ತು ಸಂಪೂರ್ಣವಾಗಿ ತನ್ನ ಹೊಣೆಯನ್ನು ಹೊತ್ತುಕೊಂಡು ಈ ಕೂಡಲೇ ಈ ನಾವು ಈ ಘಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಿದ್ದೀವಿ। ಪ್ರತಿ ದಿವಸ ಇಂಥ ಘಟನೆಗಳನ್ನು ತೆಗೆದುಕೊಂಡು ರೋಡಿಗೆ ಬರೋದಕ್ಕೆ ನಮಗೂ ಕೂಡ ನಾಚಿಕೆ ಆಗ್ತದೆ। ಇಂಥ ಸರ್ಕಾರದಲ್ಲಿ ನಾವೆಲ್ಲ ಇದೇವೆ ಅಂತ ತಿಳ್ಕೊಂಡು ಆದ್ರಿಂದ ಮಾನ್ಯ ಸಿದ್ದರಾಮಯ್ಯನವರು ನಿಮ್ಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ನೀವು ರಾಜೀನಾಮೆಯನ್ನು ಸಲ್ಲಿಸಿ ಹೊರಟು ಹೋಗೋದು ಒಳ್ಳೆಯದಂತ ತಿಳ್ಕೊಂಡು ಈ ಸಂದರ್ಭ ವಿನಂತಿಯನ್ನು ಮಾಡ್ತಾ ಇದ್ದೇವೆ। ಈಗಾಗಲೇ ನಮ್ಮ ಮೇಡಮ್ ಅವರು ಹೇಳಿದ್ರು, ಮಾನ್ಯ ನಮ್ಮ ವಿರೋಧ ಪಕ್ಷ ನಾಯಕರು ಕೂಡ ಹೇಳಿದ್ರು, ಈ ತನಿಖೆಯನ್ನು NIA ತನಿಖೆ ಕೊಡಬೇಕು, ಇದೊಂದು ಪಾರ್ಷಿಯಲ್ ತನಿಖೆ ಆಗ್ಬೇಕಂತ ತಿಳ್ಕೊಂಡು ಈ ಸಂದರ್ಭ ವಿನಂತಿ ಮಾಡ್ತೇವೆ। ಈ ರೀತಿಯ ಹಿಂದೂಗಳ ಮಾರಣ ಹೋಮ ಈ ರಾಜ್ಯದಲ್ಲಿ ನಿಲ್ಬೇಕು, ಇಲ್ಲ ಜನ ಬೀದಿಗೆ ಬಂದು ನಿಮ್ಮ ಮೇಲೆ ಕಲ್ಲು ತೂರಾಟ ಆಗುವಂತದನ್ನ ತಪ್ಪಿಸ್ಕೊಳ್ಬೇಕಂತ ವಿನಂತಿಯನ್ನು ಮಾಡ್ತೇವೆ। ಹತ್ಯೆ ಕಾರಣ ಹಿಂದೂ ಮುಸ್ಲಿಂ ಕಾರಣನೇ ಮೊನ್ನೆ ಪಾಕಿಸ್ತಾನದ ಘಟನೆಯನ್ನು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ಘಟನೆನೇ ಕಾರಣ ಇರಬಹುದು ಅಂತ ತಿಳ್ಕೊಂಡು ನಾವು ಹೇಳ್ತಾ ಇದ್ದೇವೆ। ಇಡೀ ಮಂಗಳೂರು ಇವತ್ತು ಮಾತನಾಡ್ತಾ ಇದೆ, ರಿವೆಂಜ್ ಅಂತ ರಾಜಕಾರಣ ಅಲ್ಲಿ ಶುರು ಆಗಿದೆ ಅಂತ ತಿಳ್ಕೊಂಡು ನಮ್ಮ ಶಾಸಕರು ಕೂಡ ಮಾತಾಡಿದ್ದಾರೆ। ಇಡೀ ಮಂಗಳೂರಿನಲ್ಲಿ ಇವತ್ತು ಚರ್ಚೆ ಇದೆ, ಹಿಂದೂಗಳನ್ನ ಹುಡುಕಿ ಕೊಲ್ಲುವಂತ ಪ್ರಯತ್ನವನ್ನ ಸಮಾಜ ಮಾಡ್ತಾ ಇದೆ ಇವತ್ತು। आता मंगळूरमध्ये जी सुहास शेट्टी या मुलाची हत्या जी झालेली आहे तुम्ही बघत आहे, ही एक जिहादी वृत्ती असं मला वाटतंय। असं किती हिंदू कार्यकर्त्यांवरती असा अत्याचार होत आहे, त्यांचे मर्डर होत आहे, ह्याला सर्वस्वी जबाबदार मला असं कर्नाटक सरकारचं आहे। जेव्हा कर्नाटक सरकारमध्ये काँग्रेस सत्तेवरती आल्यानंतरच एवढ्या हत्या वाढत आहेत, तर मला असं वाटतंय की सिद्धरामय्याला थोडे तरी जर काहीतरी लाज लज्जा असली तर त्यांनी तत्काळ राजीनामा द्यावा आणि ही हत्या का होत आहे ह्याचं थोडंसं आत्मपरीक्षण करावं की असं का होत आहे। एवढंच सांगू शकते की तत्काळ त्यांनी राजीनामा द्यावा आणि जे असे जे प्रकरण होत आहेत त्यांना एक कडक इशारा आहे की हे जे तुम्ही जे कृत्य कराला इथे आत्ताच थांबा, नाही तर ह्याच्यानंतर एवढा मी उग्र आंदोलन करणार आहे की तुम्हाला कुठे घरातून बाहेर पडणं मुश्किल होईल। एवढं मात्र मी एक इशारा देते की आत्ताच सगळ्यांनी सावधान व्हा, हे जे तुम्ही जे कृत्य कराला ह्याला थांबवा आणि आपल्या घरात गपचूप शांत बसण्याचा एकच इशारा मी देते। नाही तर आम्ही जर रस्त्यावरती उतरलो तर मग आम्हाला सांभाळणं फार मुश्किल होणार आहे। बस, थँक्यू। भाजप नेते गीता सुतार, रमेश देशपांडे यांच्यासह इतर मान्यवर यावेळी उपस्थित होते। संकल्प शिंदे, KMM मराठी, बेळगाव।